ಮತ್ತೊಂದು ವಿಷಯಗಳನ್ನ ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 20-24 ನೀವು ಮರಿಬಾರ್ದು. ಈ ವರ್ಷ ಪೂರ್ತಿ ಇದನ್ನು ನೆನಪಲ್ಲಿ ಇಟ್ಟುಕೊಳ್ಳ್ರಿ, ಇದ್ರಿಗಾಗಿ ಪ್ರಾರ್ಥಿಸಿರಿ, ಇದಕ್ಕೋಸ್ಕರ ಪ್ರಯಾಸ ಪಡ್ರಿ. ನಿಜವಾಗಲೂ ದೇವರು ನಿಮ್ಮನ್ನ ಸಿಂಹದಂತೆ ನಡೆಯುವಂತೆ ದೇವರು ಮಾಡ್ತಾರೆ. ಅದು ಮಾತ್ರವಿಲ್ಲದೆ ಪಂದ್ಯಕ್ಕೆ ಬೇಕಾದ ಕುದುರೆ, ಆಮೇಲೆ ಅಂತ ಕುದುರೆಯಂತೆ ನಮ್ಮನ್ನ ಮಾರ್ಪಡ್ತಾರೆ. ಮೂರನೇದಾಗಿ ಓತದಂತೆ ನಮ್ಮನ್ನ ಮಾರ್ಪಡಿಸ್ತಾರೆ. ನಾಲ್ಕನೇದಾಗಿ ರಾಜ್ಯ ನಡೆಯುವಂತೆ ನಮಗೆ ಸಹಾಯ ಮಾಡ್ತಾರೆ. ಈ ವಾಕ್ಯವನ್ನು ಓದೋಣ. ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು ಯೆಹೋವನೇ ಆಗಿರುವಲ್ಲಿ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡಾನು? ಗಮನಿಸಿರಿ, ಮನುಷ್ಯನು ತನ್ನ ಮಾರ್ಗವನ್ನ ಹೇಗೆ ತಿಳಿದುಕೊಂಡಾನು? ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡ? ಯೆರೆಮೀಯ ಪುಸ್ತಕ 10:23 ಹೇಳ್ತದೆ, ಅವನ ಮಾರ್ಗ ಅವನು ಸರಿಪಡಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅವನ ಮಾರ್ಗ ಸರಿಪಡಬೇಕಾದ್ರೆ